ಇತ್ತೀಚೆಗೆ ಟಿ ಎಕ್ಸಾಮ್ಸ್ ನಲ್ಲಿ ಕೇಳಿದಂತ ಈ ಮೆಂಟಲ್ ಅಬಿಲಿಟಿ ಪ್ರಶ್ನೆಗಳನ್ನ ನೋಡ್ರಿ ಸಾಕಷ್ಟು ನಾ ಏನ್ ಮಾಡಿದ್ನಪ್ಪ ಅಂದ್ರ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಗಳನ್ನ ಏನ್ ಮಾಡ್ತಿದ್ನಪ್ಪ ಅಂದ್ರ ಡಿಸ್ಕಸ್ ಮಾಡ್ಕೊತ ಬರ್ತಿದ್ದೆ. ಸ್ವಲ್ಪ ಮೆಂಟಲ್ ಅಬಿಲಿಟಿ ಕ್ಲಾಸಸ್ ಗಳನ್ನ ಏನ್ ಮಾಡಿದಪ್ಪ ಅಂದ್ರ ಇತ್ತೀಚೆಗೆ ಕಡಿಮೆ ಆಗಿದ್ದು. ಈಗ ಮತ್ತೆ ಒಂದಿಷ್ಟು ಕ್ವಶನ್ಸ್ ಗಳನ್ನ ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ಬಿಡಿಸ್ಕೊತ ಬರ್ತಿರ್ತಾರೆ. ಪ್ರಶ್ನೆ ಯಾವ ತರ ಇದೆ ಅಂತ ಹೇಳಿ ನೋಡ್ಕೊಳ್ತಾರೆ. ಇಲ್ಲಿ 7ರ ಕ್ವಶನ್ಸ್ ನ ಕೊಟ್ಟು ನಾನು 7ರ 2 ಕ್ರಮಾನುಗತ ಗುಣಕಗಳ ವರ್ಗಗಳ ಮೊತ್ತವು 637 ಆದರೆ ಆ ಸಂಖ್ಯೆಗಳು ಯಾವುವು ಅಂತ ಕ್ವಶನ್ಸ್ ನ ಕೊಟ್ಟಾರೆ. ಸರ್ ನಮ್ಗ ವರ್ಗ ಸಂಖ್ಯೆಗಳು ಏನಾದ್ರೂ ಗೊತ್ತಿದ್ದವಪ್ಪ ಅಂದ್ರ ಇದನ್ನ ಕಾಮನ್ ಸೆನ್ಸ್ ಮೇಲೆ ಆನ್ಸರ್ ನ ತೆಗೆದೊಗಿಬಹುದು. ಹೆಂಗ್ ತೆಗೆದೊಗಿಬಹುದಪ್ಪ ಅಂದ್ರ ಇಲ್ಲಿ ನೋಡ್ರಿ 7ರ ಕ್ರಮಾನುಗತ ಅಂದ್ರ 7ರ ಬಗ್ಗೆ ಒಳಗಡೆ ಕ್ರಮಾನುಗತ 7 1 7 7 14 7 3 21 ಈ ತರ ಕ್ರಮಾನುಗತ ಅಂತ ಇತ್ತು. ಇಲ್ಲಿ 7 14 ಕ್ರಮಾನುಗತ ಐತಿ. ಓಕೆ, ಇಲ್ಲಿ 14 ಮತ್ತು 21 ಐತಿ, 21 28 ಐತಿ. ನೆಕ್ಸ್ಟ್ 27 21 ಅಂತ ಆಪ್ಷನ್ಸ್ ಗಳಿದಾವಲ್ಲ. ಈಗ 7ರ ವರ್ಗ ಎಷ್ಟು 49 ಬರ್ತದ. 14ರ ವರ್ಗ ಎಷ್ಟು 196 ಬರ್ತದ. ಎರಡೂ ಕೂಡಿಸಿದ್ರ ನಮ್ಗ 637 ಆಗ್ಬೇಕಂತ. ಇದು ಸಾಮಾನ್ಯ ಸಂಖ್ಯೆ ಸಣ್ಣದಿರೋದ್ರಿಂದ ಇದನ್ನ ನಾನು ಆನ್ಸರ್ ನ ತೆಗೆದೊಗಿತೀನಿ. ಇನ್ನ ಎರಡನೇ ಆಪ್ಷನ್ಸ್ ನಾಗ ನೋಡ್ರಿ ಕೂಡಿಸಿದಾಗ ಎಷ್ಟಾಗಬೇಕು. ಇಲ್ಲಿ ನೋಡ್ರಿ 21ರ ವರ್ಗ 21ರ ವರ್ಗ ಎಷ್ಟಪ್ಪ ಅಂದ್ರೆ 441 ಐತಿ. 7ರ ವರ್ಗ ಎಷ್ಟಪ್ಪ ಅಂದ್ರೆ 49 ಐತಿ. ಎರಡೂ ಕೂಡಿಸಿದಾಗೂ ಕೂಡ ಏನಾಗಂಗಿಲ್ಲ 637 ಆಗಕ್ಕೆ ಸಾಧ್ಯ ಇಲ್ಲ. ಇದು ಹೋಯ್ತು. ಇನ್ನು 21ರ ವರ್ಗ ಇಲ್ಲಿ 28ರ ವರ್ಗ ನಮ್ಗ ಏನಾಗ್ಬಿಡ್ತದಪ್ಪ ಅಂದ್ರ 700 ದಾಟಿ ಹೋಗ್ಬಿಡ್ತದ. ನಮ್ಗೆ ಇವ್ರು ಬೇಕಾಗಿದ್ದೆ 637. ಹೀಗಾಗಿ ಇದು ಆಪ್ಷನ್ಸ್ ಹೋಯ್ತು. ಈಗ ಉಳಿದಿದ್ದು ಒಂದೇ ಆಪ್ಷನ್ಸ್ 2 ಇದಕ್ಕೆ ಸರಿ ಉತ್ತರ ಆಗ್ತದ. ಬೇಕಾದ್ರೆ ನೀವು ಚೆಕ್ ಮಾಡ್ಕೊಡ್ರಿ. 14ರ ವರ್ಗ ಎಷ್ಟಪ್ಪ ಅಂದ್ರೆ 196 ಆಗ್ತದ. 21ರ ವರ್ಗ 441 ಆಗ್ತದ. 6 1 7 9 1 4 ಎಷ್ಟಪ್ಪ ಅಂದ್ರೆ 13 4 1 5 1 6 637 ಬಂತು. ಹಾಗಾದ್ರೆ ನಾವು ವರ್ಗ ಸಂಖ್ಯೆಗಳು ಬರ್ತಿದ್ವಪ್ಪ ಅಂದ್ರೆ ಈ ಕ್ವಶನ್ಸ್ ನ ಈಸಿಯಾಗಿ ಹ್ಯಾಂಡಲ್ ನ ಮಾಡಬಹುದು. ಈ ತರ ಪ್ರಶ್ನೆಗಳನ್ನ ಸಾಕಷ್ಟು ಕ್ವಶನ್ಸ್ ನ ಕೇಳಿದ್ರು. ಪಲ್ಲವಪುರ್ನ ರೀಲ್ಸ್ ಒಳಗಡೆ ಒಂದೊಂದು ಕ್ವಶನ್ಸ್ ಗಳನ್ನ ಹಾಕಿ